ಜೆಡಿಎಸ್ನಲ್ಲಿ ಜಿಟಿ ದೇವೇಗೌಡರು ಮತ್ತು ಸಾರಾ ಮಹೇಶ್ ನಡುವೆ ದೊಡ್ಡ ಸಮರ ಶುರುವಾಗ್ತಾ ಇದೆ. ನನ್ನನ್ನು ಬೈ ಎಲೆಕ್ಷನ್ ಪ್ರಚಾರಕ್ಕೆ ದೇವೇಗೌಡರು ಯಾವುದೇ ಕಾರಣಕ್ಕೂ ಕರೆದಿಲ್ಲ. ಅಕಸ್ಮಾತ್ ಯಾರಾದರೂ ದೇವೇಗೌಡರು ನನ್ನನ್ನು ಕರೆದಿದ್ರು ಅಂತ ಸಾಬೀತು ಮಾಡಿಬಿಟ್ರೆ ರಾಜಕಾರಣ ಬಿಟ್ಬಿಡ್ತೀನಿ ನಾನು. ಇದು ಶುದ್ಧ ಸುಳ್ಳು. ದೇವೇಗೌಡರು ನನ್ನನ್ನು ಯಾವತ್ತೂ ಕೂಡ ಪ್ರಚಾರಕ್ಕೆ ಕರೆದೇ ಇರಲಿಲ್ಲ. ಇದು ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಅಕಸ್ಮಾತ್ ದೇವೇಗೌಡರು ನನ್ನನ್ನು ಮೈಸೂರಿಂದ ಚನ್ನಪಟ್ಟಣದವರೆಗೂ ಬಂದು ನಿಖಿಲ್ ಪರವಾಗಿ ಪ್ರಚಾರ ಮಾಡಿ ಅಂತ ಅವ್ರು ಕರೆದಿದ್ದು ನಿಜ ಆಗಿಬಿಟ್ರೆ ನನ್ನ ರಾಜಕಾರಣದಲ್ಲಿ ಇರಲ್ಲ ಅಂಥೇಳಿ ಸಾರಾ ಮಹೇಶ್ಗೆ ಜಿಟಿ ದೇವೇಗೌಡರು ಸವಾಲು ಹಾಕ್ತಾ ಇದ್ದಾರೆ. ಯಾಕೆ ಈ ಥರ ಸುಳ್ಳು ಹೇಳೋದು? ಸುಳ್ಳು ಹೇಳೋದು ಯಾಕೆ? ಸಂಬಂಧ ಎಲ್ಲ ಸೂತ್ರಗಳ ನನಗೂ ಈ ಒಂದು ವಿಚಾರಕ್ಕೂ. ಸುಮ್ಮನೆ ಈಗ ನನ್ನ ಮೇಲೆ ಗುಬೆ ಕೂರ್ಸೋಕ್ಕೆ ಜಿಟಿ ದೇವೇಗೌಡರು ಬರಲಿಲ್ಲ, ದೇವೇಗೌಡರು ಕರೆದಿದ್ರು, ಅವ್ರನ್ನ ಕರೆದಿದ್ರು, ಇವ್ರು ಕೇರ್ ಮಾಡಲಿಲ್ಲ, ಈ ಥರ ಸಾರಾ ಮಹೇಶ್ ಸುಳ್ಳು ಹೇಳ್ತಾ ಇರೋದು ಯಾಕೆ? ಮೊದಲು ಈ ಥರ ಸಾರಾ ಮಹೇಶ್ ಸುಳ್ಳು ಹೇಳೋದನ್ನ ನಿಲ್ಲಿಸಲಿ. ಸುಳ್ಳು ಹೇಳಿ ಚಾಮುಂಡಿ ಬೆಟ್ಟಕ್ಕೆ ಬಾ ಅಂದರೆ ಹೋಗೋಕ್ಕಾಗುತ್ತಾ? ಹಿಂದೆ ವಿಶ್ವನಾಥ್ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವರ ಕಥೆ ಏನಾಯಿತು? ವಿಶ್ವನಾಥ್ ಅವರ ಜೊತೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವರ ಕಥೆ ಏನಾಯಿತು? ನಾನು ಯಾವುದಕ್ಕೂ ಹೆದರಲ್ಲಪ್ಪ, ಸುಳ್ಳಂತೂ ನಾನು ಹೇಳಲ್ಲ. ಯಾರೋ ಒಬ್ಬರ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಅನಿವಾರ್ಯತೆ ನನಗಂತೂ ಇಲ್ಲ. ಒಬ್ಬರ ಹೆಸರು ಹೇಳ್ಕೊಂಡೇ ರಾಜಕಾರಣ ಮಾಡುವಂಥ ಅನಿವಾರ್ಯತೆ ನನಗಿಲ್ಲ. ಯಾರು ಇಲ್ಲದೇ ಇದ್ದಾಗಲೂ ನಾನು ರಾಜಕಾರಣ ಮಾಡಿದ್ದೀನಿ. ನನಗೆ ರಾಜಕೀಯ ಮಾಡೋದು ಗೊತ್ತಿದೆ. ನಾನು ಯಾರ ಕತ್ತನ್ನು ಇದುವರೆಗೂ ಕುಯ್ದಿಲ್ಲ ಅಂಥೇಳಿ ಮೈಸೂರಲ್ಲಿ JDS ಶಾಸಕ ಜಿಟಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಸಾರಾ ಮಹೇಶ್ಗೆ ಕೌಂಟರ್ ಕೊಟ್ಟು, ಫಸ್ಟ್ ಕಾರ್ಪೊರೇಟರ್ ಆಗಿರ್ತೀವಿ, ಇಲ್ಲ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ತೀವಿ, MLA ಆಗಬೇಕು ಅಂತ ಆಸೆ, MLA ಮಾಡ್ತಾರೆ. ಆಮೇಲೆ ಮಂತ್ರಿ ಆಗಬೇಕು ಅಂತ ಆಸೆ, ಮಂತ್ರಿ ಆದಮೇಲೆ ಚೆನ್ನಾಗಿರೋ ಪೋರ್ಟ್ಫೋಲಿಯೋ ಬೇಕು ಅಂತ ಆಸೆ. ಪೋರ್ಟ್ಫೋಲಿಯೋ ಕೊಡದೆ ಹೋದರೆ ಬಿರ್ಕ್ ಶುರುವಾಯ್ತದೆ. ಆಮೇಲೆ ಕುಮಾರಸ್ವಾಮಿಯಿಂದ ಅನ್ಯಾಯ ಆಯಿತು, ದೇವೇಗೌಡರಿಂದ ಅನ್ಯಾಯ ಆಯಿತು. ಅರ್ಥ ಆಯ್ತಾ? ಆದರೆ ನಾನು ಹಿಂದೆ ಏನೂ ಇಲ್ಲದೆ ಇದ್ದಾಗ ನನ್ನನ್ನು ಕರ್ಕೊಬಂದು ಈ ಸ್ಟೇಜಿಗೆ ಮಾಡೋರಲ್ಲ, ಅದನ್ನೆಲ್ಲ ಮರ್ತ್ಬಿಡ್ತೀವಿ. ವ್ಯವಸ್ಥೆ ಹಿಂಗಾಗಿದೆ. ನಾನು ಈಗೇನೋ ಆಸೆ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ, ಆಗದೆ ಹೋದರೆ ನಾಳೆ ಕುಮಾರಣ್ಣನ ಬೈಯೋದು. ಆಯಿತಾ? ಇದು ರಾಜಕೀಯದ ವ್ಯವಸ್ಥೆ. ಈ ಎಲ್ಲ ಕಾರಣದಿಂದ ಬೇಸತ್ತು ಸ್ವಲ್ಪ ನಾನೇ ದೂರ ಇದ್ದೀನಿ. ನನಗೆ ಏನು ಮಾಡೋಕ್ಕಾಗಲ್ಲ. ನಾವು ಬದುಕಿರೋ ತನಕ ಕುಮಾರಣ್ಣವ್ರು ನಂಬಿದ್ದೀವಿ, ನಾವು ಅವ್ರ ಜೊತೆ. ರಾಷ್ಟ್ರೀಯ ಅಧ್ಯಕ್ಷರು HD ದೇವೇಗೌಡರು ಕರೆದಿದ್ದಾರೆ ಅಂತ, ದೇವೇಗೌಡರು ನಾನು GT ದೇವೇಗೌಡರು ಮಾತಾಡಿ ಬಪ್ಪ ಚುನಾವಣೆಗೆ ಅಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ. ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ಡ್ ಆಗ್ಬಿಡ್ತೀನಿ. ಅವ್ರು ಫೋನ್ ಮಾಡಿ ಮಾತಾಡಿದ್ರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಿ ರೆಡಿ. GT ದೇವೇಗೌಡನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನು ಕೂಡ ಯಾವುದಕ್ಕೂ ತಿಳಿದೆ ದೊಡ್ಡವರು ಇದ್ದಾರೆ ದೇವೇಗೌಡರು. ಅವ್ರು ಏನೇ ಮಾಡೋದು ಸುಳ್ಳು ಹೇಳೋಕ್ಕಾಗಲ್ಲ, ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ. ಅವ್ರು ನನ್ನ ಜೊತೆ ಮಾತಾಡಿಲ್ಲ. ಅವ್ರು ಮಾತಾಡಿದ್ದು ಯಾವಾಗ? ಬೇರೆ ನನಗೆ ಹುಷಾರಿಲ್ಲಪ್ಪ, ಒಂದು 10 ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು. ಬೈ ಎಲೆಕ್ಷನ್ಗಿಂತ ಮುಂಚೆ ಇನ್ನೂ ಒಂದೂವರೆ ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು. ಅದಕ್ಕೆ ಸರ್ ಅದೇನೋ TV ನೋಡ್ತಾ ಇದ್ದೆ ಸರ್, ನೀವು ಶ್ರೀನಗರನೋ ಅಲ್ಲೆಲ್ಲೋ ಒಂದು ಬೆಟ್ಟನೇ ಎತ್ತಾ ಇದ್ರಲ್ಲ ಸರ್ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ. ಇಲ್ಲ ಕಣೋ, ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದ್ರು. ನಾವು ಅಷ್ಟೇ ಮಾತಾಡಿದ್ದೀವಿ, ಎರಡೇ ಮಾತು. ಹಂಗಂದೆ ಒಂದು 10 ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು, ಬಂದು ಮಾತಾಡ್ಕೊಂಡು ಹೋಗಂತ. ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ. ಸುಳ್ಳೆಲ್ಲ ಹೇಳ್ಬಾರ್ದು. ಸುಮ್ಮನೆ ಈಗ ಕರೆಯೋದು, ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು, ಇದೆಲ್ಲ ಸರಿಯಾ? ಹಿಂದೆ ವಿಶ್ವನಾಥ್ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ? ನನಗೂ ಆಗಬೇಕದು. ಇದೆಲ್ಲ ಮಾತಾಡೋದಲ್ಲ. ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋಗಿದ್ದು.